72 ಜನ ಹೊಸ ಶಾಸಕರಾಗಿದ್ದೀವಿ. ಬಹುಶಃ ನಮ್ಗಾಗಿರ್ತಕ್ಕಂಥ ಶಾಪ ಇದು ಬಹುಶಃ ಸರ್ಕಾರ ತಟ್ಟುತ್ತೆ, ಆದಷ್ಟು ಬೇಗ ತಟ್ಟುತ್ತೆ, ಅಷ್ಟು ಬೇಗ ಇರಲ್ಲ, ತಟ್ಟುತ್ತೆ. ಅದು ನವೆಂಬರ್ ಏನಾಗುತ್ತೆ ನೋಡ್ಬೇಕು. ನಾನು ಕೂಡ ಕುತೂಹಲ ಕಾಯ್ತಿದ್ದೀನಿ. ವಾಂತಿನ ಬೇದಿನ ಇಲ್ಲ ಕ್ರಾಂತಿನ ಅಂತ ನೋಡ್ಬೇಕಿದ್ರು. ನವೆಂಬರ್ ಕ್ರಾಂತಿನ ಇಲ್ಲ ವಾಂತಿನ ಇಲ್ಲ ಬೇದಿನ ಅಂತ ನೋಡ್ಬೇಕು, ಏನೇನಾಗುತ್ತೆ ನೋಡ್ಬೇಕಾಗುತ್ತೆ. ಸೊ ಅದರಿಂದ ಇವತ್ತಿನ ಏನ್ ನೆನೆ ಶಾಸಕರು ಬೇರೆ ಬೇರೆ ತಾಲೂಕಲ್ಲಿ ಇದ್ದ ನಾವು 70 ಕೋಟಿ ಕೊಟ್ಟು 80 ಕೋಟಿ ಇದೇ ಶಾಸಕರ ಮುಳುಭಾಗದಲ್ಲಿದ್ದಾಗ, ನನ್ನ ಕೋಲಾರದಲ್ಲಿ ಮಾತ್ರ ಶಾಸಕರು ಇದೇ ಕೋಲಾರ ಮುಳುಭಾಗದಲ್ಲಿದ್ದಾಗ ಶಾಸಕರಿದ್ದಾಗ 1000 ಕೋಟಿ ತಂದವರು. ಇವತ್ತು ಅದೇ ಬೈಲ್ 100 ಕೋಟಿ ಬರ್ತಾ ಇದ್ದಾರೆ. ಬೈಲ್ 100 ಕೋಟಿ ರೀಚ್ ಆಗಿಲ್ಲ. ಇವತ್ತು ಅದೇ ನೋಡುವ ತಾರತಮ್ಯ ಹೆಂಗಿದೆ ಅಂತ. ಅದೇ ಶಾಸಕರು ಮುಳುಭಾಗದಲ್ಲಿದ್ದಾಗ 1500 ಕೋಟಿ ತಂದಿದ್ದೀನಿ ಅಂತ ಪತ್ರ ಕೊಡಿಸಿದ್ರು. ನಾನು 1500 ಕೋಟಿ ಸಿದ್ದರಾಮಯ್ಯ ಕೊಟ್ಟವನೇ ಅಂತ. ಸೊ ಅದೇ ಶಾಸಕರು ಹೇಳ್ತಾರೆ ನಾವು 70 ಕೋಟಿ ಕೊಟ್ಟವ್ರಿ. 1500 ಕೋಟಿಯಲ್ಲಿ 70 ಕೋಟಿ. ಇವತ್ತು ಪರಿಸ್ಥಿತಿ ಏನಾಗಿದೆ ಅಂದ್ರೆ 70 ಕೋಟಿ ನಾನು ಈಗ ಅಪ್ಪಾಜಿಯವ್ರಿಗೆ ಹೇಳ್ಕೊಂಡ್ ಬರ್ತಾ ಇದ್ದೇನೆ. ಒಂದು ಸಿಸಿ ರೋಡ್ 1 ಕಿಲೋಮೀಟರ್ ಮಾಡ್ಬೇಕು 1 ಕೋಟಿ 20 ಲಕ್ಷ ಬೇಕು. ತಾರ್ ರೋಡ್ ಮಾಡ್ಬೇಕಾದ್ರೆ 82 ಲಕ್ಷ ಬೇಕು. 25 ಕೋಟಿ ಕೊಟ್ಟು ಯಾವ ರೋಡ್ ರೋಡ್ ಹಾಕಿ ನಾನು ಎಲ್ಲ ಕೇಳ್ತೀನಿ. ನಿಮ್ಗೆ ತಪ್ಪಿಲ್ಲ, ನೀವು ಅಧಿಕಾರ ಇದೆ, ನಾನು ಧರಿಸ್ಬೇಕು, ನಾನು ಕೇಳ್ಬೇಕು. ಅದು ನನ್ನ ಪರಿಸ್ಥಿತಿ, ಯಾರು ಕೇಳ್ಬೇಕು? ಅಷ್ಟೋ ಇಷ್ಟೋ ಶಸ್ತ್ರ ಏನೋ ವೀಕ್ನೆಸ್ ಇದೆ ನೋಡ್ಕೊಂಡು ವೀಕ್ನೆಸ್ ಮಾತಾಡ್ತಾ ಇದ್ದೀನಿ. ಸ್ವಲ್ಪ ಅಮೌಂಟ್ ಕೊಡ್ತಾರೆ, ಹೋದಾಗೆಲ್ಲ ಸ್ವಲ್ಪ ತಗೊಂಡು ಏನ್ ಕೊಡ್ತಾರೆ. ಸೊ ಅದೀಗ ನಮ್ಮ ಎನ್ಸಿ ರೆಡ್ಡಿ ಅವರು ಅದಲ್ಲ ರಾಮಯ್ಯ ಪರಂ ಅಂತ ಹೇಳ್ದ 3 ಸಲ ನಾನೇ ಮಾಡಿದ್ದೆ, ಹೋಗಿಲ್ಲ. ಯಾಕೆ ಹೇಳು? ಈ ಕೋರ್ಟ್ ಮೊಮ್ಮಕ್ಳು ಕೊಡೋದು ಅಂತ ನಂಗೆ ಗೊತ್ತು. ಅದಕ್ಕೆ ಅವ್ರು ಮುಂದೆ ಬಂದ್ಬಿಟ್ಟು ಹಿಂದೆ ಇದ್ಬಿಟ್ಟೆ. ಈಗ ಅದು ವಾಪಸ್ಸಿಗೆ ಹಾಕೊಂಡ್ಬಿಟ್ಟೆ ಈ ಕೋರ್ಟ್ ಹೋಗ್ಬಿಟ್ಟು. ಸೊ ಅದರಿಂದ ಈ ಪರಿಸ್ಥಿತಿ ಏನಾಗಿದೆ, ಈ ಕೋರ್ಟ್ ಹೋಗೋದು ಪರಿಸ್ಥಿತಿ ಯಾರು? ಇದೇ ಸ್ಟೇಟ್ ಗೌರ್ಮೆಂಟ್ ಅವರೇ ಸೆಂಟ್ರಲ್ ಗೌರ್ಮೆಂಟ್ ಕೇಸ್ ಹಾಕಿ ಅಮೌಂಟ್ ತಗೊಂಬಂದು ಇವತ್ತು ಎಲ್ಲಾ ಶಾಸಕರು ಸೇರಿ ಕೋರ್ಟ್ ಹೋಗ್ಬೇಕು ಅನ್ಕೊಂಡಿದ್ವಿ. ಪಾಪ ಅದನ್ನ ಸ್ವಲ್ಪ ಫ್ರೀ ಆಗಿದ್ದ ಬೇಗ ಹೋಗ್ಬಿಟ್ಟ. ಸೊ ಅದರಿಂದ ಮುಂದಿನ ದಿವಸ ನಾವು ನ್ಯಾಯ ಸಿಗ್ಬೇಕಾದ್ರೆ ಕೋರ್ಟ್ ಮೊರೆ ಹೋಗ್ತಾರೆ. ಇನ್ನು 2 ವರ್ಷ ಇದೆ. ಕೈಲಾದಷ್ಟು ನೀವೇನ್ ನನಗೆ ಭಿಕ್ಷೆ ಕೊಟ್ಟಿದ್ರಿ, ಕೈಲಾದಷ್ಟು ಈ ಕೆಲಸನ ಮಾಡ್ತೀನಿ, ಖಂಡಿತವಾಗ್ಲೂ ಮಾಡ್ತೀನಿ, ತಾರತಮ್ಯ ಮಾಡೋದಿಲ್ಲ. ನಾನು ಹೋಗ್ತಾ ಇರ್ತಕ್ಕಂಥ ಪಾಸ್ಗೆ ಸರ್ಕಾರ ಸಿಕ್ಬಿಟ್ಟಿದ್ರೆ ಕತೆ ಬೇರೆ ಆಗ್ತಾ ಇತ್ತು. ಬಟ್ ಏನ್ ಮಾಡೋದು, ನನ್ನ ಪರಿಸ್ಥಿತಿ ಸರಿ ಇಲ್ಲ. ದಯವಿಟ್ಟು ನಾನು ನಿಮ್ಮೂರಿಗೆ ಬರ್ತೀನಿ, ನಿಮ್ಮ ಹತ್ರ ಇರ್ತೀನಿ, ನಿಮ್ಮ ಮಗುವಾಗಿರ್ತೀನಿ, ನೀವ್ ಹಾಕಿ ತಿಂತೀನಿ. ದಯವಿಟ್ಟು ನಿಮ್ಮ ಮಗುವಾಗಿರ್ತೀನಿ. ಖಂಡಿತವಾಗಿ ನಾನು ಬೇರೆ ಏನು ಇದ್ ಮಾಡಕ್ ಆಗಲ್ಲ. ಬಟ್ ತಾಳ್ಮೆ ಇದ್ದೀರಣ್ಣ, ನಮಗೂ ಒಳ್ಳೆಯ ಕಾಲ ಬರ್ತಾ ಇದೆ, ಬಂದೇ ಬರುತ್ತೆ. ತಾಳ್ಮೆಯಿಂದ ಇರೋಣ. ತಾಳ್ಮೆ ನಮಗೆ ದೇವ್ರ ಪರೀಕ್ಷೆ ಮಾಡ್ತಾ ಹೋದ್ರೆ ತಾಳ್ಮೆಯಿಂದ ಇರೋಣ. ರಾಜಕಾರಣ ಬಂದಷ್ಟು ಇವೆಲ್ಲ ಕಲಿಬೇಕು, ಕಲಿಸ್ತಾ ಇದ್ದಾರೆ, ಸರ್ಕಾರನ ಕಲಿಸ್ತಾ ಇದೆ ಅಂತ ಹೇಳ್ತಾ ಇವತ್ತು ಚಿಕ್ಕ ಪುಟ್ಟ ಕಾರ್ಯಕ್ರಮ ಎಲ್ಲ ಮಾಡ್ಕೊಂಡು ತಾಲೂಕಿನ 86 ಕಡೆ ಪೂಜೆ ಮಾಡ್ತಾ ಇದೀನಿ. ಕೈಲಾದಷ್ಟು 86 ಪೂಜೆ ಮಾಡ್ಬೇಕು. ಇನ್ನು 25 ಕೋಟಿ ಮೊನ್ನೆ ಕೊಟ್ಟಿದ್ದಾರೆ, ಅದು ಹೊರತು ಹಾಟ್ ಮಾಡಿದೀನಿ. ಅದು ದೊಡ್ಡ ಮಾತನಾಡಿ ಕೂಡ ಮೇನ್ ರೋಡ್ ಇಂದ ಹಾಕಿದೀನಿ, 1.5 ಕೋಟಿ ಅಮೌಂಟ್ ಹಾಕಿದೀನಿ, ಆಯ್ತಲ್ವಾ? ಸೊ ಅದರಿಂದ ನನ್ನ ಕೈಲಾದಷ್ಟು ಕೆಲಸಗಳು ನಾನು ಮಾಡ್ಕೊಂಡ್ ಬರ್ತಾ ಇದ್ದೀನಿ. ಖಂಡಿತವಾಗ್ಲೂ ನಿಮ್ಮ ಒಂದು ವಿಶಸ್ಸು, ನಿಮ್ಮ ಆಶೀರ್ವಾದ ಶಾಸನದಲ್ಲಿ ಇದೆ ಅಂತ ಹೇಳ್ತಾ ಇವತ್ತು ಬಲ್ಲಾ ಪಂಚಾಯಿತಿಯಲ್ಲಿ ಎಲ್ಲ ಸಾಕಷ್ಟು ಅದ್ದೂರಿಯಾಗಿ ನಮ್ಮನ್ನ ವಿಜೃಂಭಣೆಯಿಂದ ಬರಮಾಡ್ಕೊಂಡು ಸಾಕಷ್ಟು ಕಾಮಗಾರಿಗಳಿಗೆ ಪೂಜೆಗೆ ವ್ಯವಸ್ಥೆ ಮಾಡ್ಕೊಂಡಿದ್ದಕ್ಕೆ ನಿಮಗೆ ಧನ್ಯವಾದಗಳು ಅಂತ ನನಗಾಗಲೇ ನಮ್ಮ ಎಂಬಾರ್ ಅವರಿಗೆ ಮತ್ತು ನಮ್ಮ ರಘುವರ್ ಅವರಿಗೆ ಹೇಳ್ಕೊಂಬತ್ತಾ ಇದ್ದೆ, ನಮ್ಮ ಅಪ್ಪಾಜಿಯವ್ರಿಗೆ ಹೇಳ್ಕೊಂಬತ್ತಾ ಇದೆ. ನೆಕ್ಸ್ಟ್ ತಾಲೂಕ್ ಪಂಚಾಯಿತಿ ಬರ್ತಾ ಇದೆ. 60% ಇಂದ 50% ಯುವಕರಿಗೆ ನಿಲ್ಸೋಣ. ಇವತ್ತು ಮುಳಬಾಗ ತಾಲೂಕಲ್ಲಿ ಯುವಕರಿಗೆ ಅವಕಾಶವನ್ನು ಕೊಡಬೇಕು, ಯುವ ರಾಜಕಾರಣ ಬರಬೇಕು. ಮುಂದಿನ ಪೀಳಿಗೆಯಲ್ಲಿ ಪಕ್ಷ ಕಟ್ಟಬೇಕಾದ್ರೆ ಎಲ್ಲಾ ಪಕ್ಷದ ಕಟ್ಟಬೇಕಾದ್ರೆ ಯುವಕರು ಮುಂದೆ ಬರ್ಬೇಕಂತ ಹೇಳ್ತಾ ಸೊ ಮುಂದಿನ ಒಂದು ಇದಕ್ಕೆ ಅವಕಾಶ ಕೊಟ್ಟಕ್ಕಂತ ಎಲ್ಲರಿಗೂ ಹೊಂದಿಸ್ತಾ ಸೊ 10ನೇ ತಾರೀಕು 11ನೇ ತಾರೀಕು ಪಂಚಾಯಿತಿ ವೈಸ್ ನಾನು ಮತ್ತು ನಮ್ಮ ಅಧ್ಯಕ್ಷರು, ನಮ್ಮ ಕಾರ್ಯದರ್ಶಿಗಳು, ಸಾಕಷ್ಟು ಮುಖಂಡರು ಸೇರ್ಕೊಂಡು ಪಂಚಾಯತ್ ವೈಸ್ ಬರ್ತಾ ಇದ್ದೀನಿ. ಇದೇ ತಿಂಗಳು ನವೆಂಬರ್ 30ನೇ ತಾರೀಕು ಕುಮಾರಸ್ವಾಮಿ ಅವರು ಇದೇ ತಿಂಗಳು ನವೆಂಬರ್ 30ನೇ ತಾರೀಕು ಕುಮಾರಣ್ಣ ಬರ್ತಾ ಇದ್ದಾರೆ. ಅವ್ರ ಮುಂದೆ ನಮ್ಮ ನೋವುಗಳನ್ನು ಹೇಳ್ಕೊಳ್ಳೋಣ. ಸೆಂಟ್ರಲ್ ಗೌರ್ಮೆಂಟ್ ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದಾರೆ. ನಮ್ಮೂರಿಗೆ ಯಾರಾದ್ರೂ ಫ್ಯಾಕ್ಟ್ರಿ ಕೊಡೋಂತ ಕೇಳ್ಕೊಳ್ಳೋಣ. ಇದಕ್ಕೋಸ್ಕರ ನವೆಂಬರ್ 30ನೇ ತಾರೀಕು ಬರೋದ್ರಿಂದ ನಾನು ಪಂಚಾಯತಿಗೆಲ್ಲ ಬಂದು ನಿಮ್ಮನ್ನು ಮಾತಾಡಕ್ ಬರ್ತಾ ಇದ್ದೀನಿ. ಕುಮಾರಸ್ವಾಮಿ ಬರ್ತಾ ಇದ್ರೆ ನನಗೂ ಒಂದೆಲ್ಲೋ ಒಂದ್ ಕಡೆ ಕೊರತೆ ಐತೆ. ನಮ್ಗೆ ನಾನು ಏನು ನಮ್ಮ DCC ಬ್ಯಾಂಕ್ ಮತ್ತು ಕೋಮಲ್ ಗೆಲ್ಲಿಸಿದ್ದಾದ್ಮೇಲೆ ನಿಮ್ಗೆಲ್ಲರೂ ಒಂದು ಊಟ ಹಾಕ್ಬೇಕಂತಿತ್ತು. ಈ ಸಂದರ್ಭದಲ್ಲಿ ಕುಮಾರಸ್ವಾಮಿ ಕರ್ಕೊಂಡ್ಬಂದು ಅವ್ರ ಜೊತೆ ಊಟ ಮಾಡೋ ಮುಖಾಂತರವಾಗಿ ತಾಲೂಕಿಗೆ ಏನಾದ್ರು ಕೊಡುಗೆ ಕೊಡೋಣ ಅಂತ ಹೇಳ್ತಾ ತಗೋಣ ಅಂತ ಹೇಳ್ತಾ ನಿಮ್ಮೆಲ್ಲರೂ ಆಶೀರ್ವಾದ ಇಲ್ಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ. ಸೊ ಇನ್ನೊಂದು ರೋಡ್, ಮೇನ್ ರೋಡ್ ಇಂದ ರೋಡ್ ಪೂಜೆಗೆ ಇನ್ನೊಂದ್ಸರಿ ಬರ್ತೀನಿ. ಅದಾದ್ಮೇಲೆ ಕಗ್ನಳ್ಳಿಯಿಂದ ಮೇನ್ ರೋಡ್ ಇಂದ ಕಗ್ನಳ್ಳಿ ರೋಡ್ ಪೂಜೆಗೆ ಬರ್ತೀನಿ. ಸಾಕಷ್ಟು ಎಡಳಿ ಮೇನ್ ರೋಡ್ ಇಂದ ಅಪ್ ಟು ಎಡಳಿ ದೂರ ಇದಕ್ಕೆ ಹೋಗ್ತದೆ, ಎಲ್ಲಿಗೆ ಚಿತ್ತೇರಿಗೆ. ಅದೊಂದು 3 ಕೋಟಿ ರೂಪಾಯಿ ಅಮೌಂಟ್ ಹಾಕಿದ್ದೀನಿ, ಅದಕ್ಕೆ ಪೂಜೆಗೆ ಬರ್ತೀನಿ. ಇನ್ನು ಎದಕ್ಕಿಂತ ಮುಖ್ಯವಾಗಿ 0 ಇಂದ ಇನ್ನು ಮೇನ್ ರೋಡ್ 0 ಇಂದ ಅಪ್ ಟು ನಮ್ಮ ಬಾರ್ಡರ್ ಕುಟ್ಟಳ್ಳಿ ಬಾರ್ಡರ್ ತನಕ ರೋಡ್ ಮಾಡಿಸ್ತೀನಿ. ಇನ್ನು ಮೇನ್ ರೋಡ್
ಅದು BMC ಅವ್ರಿಗಾಗಿದೆ. ಸೊ ಅದು ಪೂಜೆಗೆ ಬರ್ತೀವಿ, ಅದು ಪೂಜೆಗೆ ಬರ್ತೀವಿ. ಮೇನ್ ರೋಡ್ ಮುಖ್ಯ, ಮೇನ್ ರೋಡ್ ಪೂಜೆಗೆ ಬರ್ತೀವಿ. ಇದಾದ್ಮೇಲೆ ಸಾಕಷ್ಟು ಸಿಕ್ಕಾಪಟ್ಟ ಕೆಲಸ ಏನಾಗ್ತಾ ಇದೆ ಅದನ್ನ ಅಭಿವೃದ್ಧಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದೀವಿ. ಈಗಾಗಲೇ ನನ್ನ ಕೊರತೆ ಬಗ್ಗೆ, ನನ್ನ ನೋವು ಬಗ್ಗೆ ನಾನೆಲ್ಲ ಸಾಕಷ್ಟು ಮುಖಂಡರು ಕೂಡ ಮಾತಾಡಿದ್ದಾರೆ, ಸಾಕಷ್ಟು ವಿಚಾರ ಮಾತಾಡಿದ್ದಾರೆ. ಈಗ ಒಂದು ಹೊಸ ಟ್ರೆಂಡ್ ಆಗ್ಬಿಟ್ಟಿದೆ. ಏನಂತಂದ್ರೆ ಮಾಡಿ ಹೊಸ ಟ್ರೆಂಡ್ ಆಗ್ಬಿಟ್ಟಿದೆ. ನನಗೆ ಯಾವೇ ಶಾಸಕರು ಸಿಗ್ಲಿ, ಹೊಸ ಶಾಸಕರು, ಹಳೆ ಶಾಸಕರು, ಕಾಂಗ್ರೆಸ್ ಅವರು, ಬಿಜೆಪಿಯವರು, JDS ಯಾರೇ ಸಿಗ್ಲಿ, ಗುರು ಏನ್ ನಡೀತದೆ, ಗುರು ಏನ್ ನಡೀತದೆ, CM ಕೊಡ್ತಾನ, CM ಬಿಟ್ಕೊಡ್ತಾನ. ಈಗ ಬೆಳಗ್ಗೆ ಬಂದು ನಮ್ಮ ಮೆಂಬರ್ ಬಳಿ ಕೂತ್ಕೊಂಡು ಏನ ವಾಂತಿ ಸಂಕ್ರಾಂತಿ ಕಾಂತಿ ಏನು, ಈ ಜನಕ್ಕೆ ಏನಾಗಿದೆ, ಮರಳು ಮಾಡ್ತಾವ. ಈ ಸಂಕ್ರಾಂತಿ ಸಾರಿ ನವಂಬರ್ ಅಂತ ಮರಳು ಮಾಡ್ತಾವ. ಇದಕ್ಕಿಂತ ಮುಂಚೆ ಏನ್ ಮಾಡಿದ್ರು, RSS. ಈ ಸಿದ್ದರಾಮಯ್ಯ ಒಂದು ಟೆಕ್ನಿಕ್ ಗೊತ್ತು, ಏನಂತಂದ್ರೆ ಈ ಜನಕ್ಕೆ ಹೆಂಗ್ ಮರಳು ಮಾಡ್ಬೇಕಂತ ಚೆನ್ನಾಗಿ ಗೊತ್ತು. ಎಲ್ಲ ಅಧಿಕಾರ ಬಗ್ಗೆ ಬಿಟ್ಟಾಕ್ಬೇಕು, ಅಲ್ಲೂ ಅಧಿಕಾರಿ ಬಗ್ಗೆ ಬಿಟ್ಬೇಕು, ಸರ್ಕಾರ ಬಗ್ಗೆ ಬಿಟ್ಟಾಕ್ಬೇಕು. ಏನೋ ಒಂದು ದಿನಕ್ಕೊಂದು ವಿರೋಧ ಬಾಂಬ್ ಕೊಡೋದು. ಜನ ಏನ್ ಮಾಡ್ಬೇಕು, ಚರ್ಚೆ ಒಳಗಾಗ್ಬೇಕು. ಚರ್ಚೆಗೆ ಇದಕ್ಕಿಂತ ಮುಂಚೆ ಆಯ್ತು ಸಮೀಕ್ಷೆ, ವಾಲ್ ಅಂಟ, ಇಲ್ಲಿ ಮಾಲ್ಗೋಲ್ ಅಂಟ, ಗೌಂಡ್ ಅಂಟ, ವಾರ್ಡ್ ಅಂಟ, ವೀಡ್ ಅಂಟ ಅಂತ ಅದೊಂದು ಸಮೀಕ್ಷೆ. ಅದಾದ್ಮೇಲೆ RSS. ಇದಾದ್ಮೇಲೆ ಇದೇನಾಗುತ್ತೆ, ಜನ ಮುರಿಬೇಕು, ಈ ಜನ ಮುರಿಬೇಕು. ಈ